ಜೀವನೋತ್ಸಾಹದಿಂದ ಜೀವನೋತ್ಸವದ ಕಡೆಗೆ ಸಾಗೋಣ. ಸರ್, ಜೀವನೋತ್ಸಾಹ ಅಂದರೆ ಏನು ಸರ್? ಎಂತೂಸಿಯಾಸಮ್. ಜೀವನೋತ್ಸವ ಅಂದರೆ ಫೆಸ್ಟಿವಲ್. ಸೊ ನಾವು ಯಾವಾಗಲೂ ಕೂಡ ಯಾವ ದಿಶೆಯಲ್ಲಿ ಸಾಕ್ತೇವೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು. ಸೊ ಅಂದರೆ ಉತ್ಸಾಹದಿಂದ ಪ್ರತಿದಿನ ಉತ್ಸವವನ್ನು ಮಾಡಿಕೊಳ್ಳಿ ಅನ್ನುವ ಸಂದೇಶ ಇದರಲ್ಲಿ ಅಡಗಿದೆ ಸ್ನೇಹಿತರೆ. ನಾವು ನಿತ್ಯೋತ್ಸವವನ್ನು ಮಾಡಿಕೊಳ್ಳಿ ಅಂತ ಕೂಡ ಹೇಳ್ತೇವೆ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತನೆ ಬಳುಕಿನಲ್ಲಿ ಸಹ್ಯಾದ್ರಿಯಲೋ ಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯ ನಿತ್ಯೋತ್ಸವ. ಜೋಗದ ಜಲಪಾತದ ಬಗ್ಗೆ ನಿಸಾರ್ ಅಹಮದ್ ಈ ಕವನವನ್ನು ಬರೆದರು. ನಾವು ನಮ್ಮ ಬದುಕನ್ನು ಪ್ರತಿದಿನ ಚೆನ್ನಾಗಿ ಕಳೆಯುವುದರ ಮೂಲಕ ಅದನ್ನು ಸೊಗಸಾಗಿ ಮಾಡಿಕೊಳ್ಳಬೇಕು. ನಿಮಗೆ ಯಾವ ರೀತಿ ಅಂತ ಏನಾದ್ರು ಅನುಮಾನ ಇದ್ದರೆ ಈ ಪುಸ್ತಕ ಓದಿ. ಅನುಕ್ಷಣ ಅನುಭವಿಸಿ. ಅಂದರೆ ಆಂಗ್ಲ ಭಾಷೆಯಲ್ಲಿ ಸೆಲೆಬ್ರೇಟ್ ಎವ್ರಿ ಮೂಮೆಂಟ್, ಅಂದರೆ ಪ್ರತಿ ಕ್ಷಣವನ್ನು ನೀವು ಅನುಭವಿಸ್ತಾ ಹೋಗಿ ಅಂತ. ಜೀವನೋತ್ಸಾಹ ನನಗೆ ಪ್ರಿಯವಾದ ಪದ. ಕಾರಣ ಏನಂದರೆ ಸುಮಾರು 200 ತರಬೇತಿಗಳನ್ನು ಜೀವನೋತ್ಸಾಹದ ಹೆಸರಿನಲ್ಲಿ ನಾನು ನಡೆಸ್ಕೊಟ್ಟಿದ್ದೇನೆ. ಜೊತೆಗೆ ಒಂದು ಕೃತಿಯನ್ನು ಕೂಡ ಜೀವನೋತ್ಸಾಹ ಅಂತಲೇ ರಚಿಸಿದ್ದೇನೆ. ಈ ಎಲ್ಲ ಕೃತಿಗಳು ಸಪ್ನಾ ಬುಕ್ಸ್ ಮಳಿಗೆಗಳಲ್ಲಿ ಮತ್ತು Amazon.in ಲಭ್ಯ ಇರುತ್ತೆ. ಇಲ್ಲಿ ಕ್ಯಾಚ್ ಅಥವಾ ನಿಮಗೆ ಏನು ಮೆಸೇಜ್ ಕೂಡ ಕೊಟ್ಟಿರೋದು, ಇಫ್ ಯು ಹ್ಯಾವ್ ಎಂಥೂಸಿಯಾಸಮ್ ಯು ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಯುವರ್ ಲೈಫ್. ಉತ್ಸವ ಮಾಡ್ಕೊಳ್ಳಿ. ಅಂದರೆ ಉತ್ಸಾಹದಿಂದ ಉತ್ಸವವನ್ನು ನಾವು ಮಾಡಿಕೊಳ್ಳೋದು ನಮ್ಮ ಕಡೆ ಇರುತ್ತೆ. ಇಲ್ದೇ ಶವ ಆಗೋದೊಂದಲ್ಲ ಒಂದಿನ ಇರ್ತದೆ. ಈಗ ಉತ್ಸಾಹ ಬೇಕು, ಉತ್ಸವ ಮಾಡ್ಕೋಬೇಕು ಅನ್ನುವ ಮೆಸೇಜ್ ಸರಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಜೊತೆ ವಿಕಾಸ್ ಇದ್ದಾರೆ, ಏನು ಹೇಳ್ತಾರೆ ಕಾರಣ ಮನೆ. ಎಸ್ ವಿಕಾಸ್. ನಮಸ್ತೆ ಸರ್. ಖಂಡಿತವಾಗಿಯೂ ಸರ್, ನಮ್ಮಲ್ಲಿರುವ ಬದುಕು ಉತ್ಸವನ ಕೇವಲ ಸಂತೋಷಕ್ಕೆ ಸೀಮಿತಗೊಳ್ಳದೆ ಇಡೀ ಜೀವನವನ್ನೇ ಒಂದು ರೀತಿ ಸಂಭ್ರಮ ಮಾಡೋದು ಅಂತ ಹೇಳ್ತಾ ಇದ್ರಿ ಸರ್. ಹಾಗೆ ಉತ್ಸವ ನಾವು ಆಚರಿಸ್ಕೋಬೇಕು ನಮ್ಮ ಜೀವನವನ್ನು, ಬದುಕನ್ನಂತ. ಅದಕ್ಕೆ ನಮ್ಮ ಬದುಕನ್ನ ಜೀವನದಲ್ಲಿ ಉತ್ಸವದಾಗ ಇರಬೇಕು ಅಂದ್ರೆ ಸಕಾರಾತ್ಮಕ ಭಾವನೆಗಳಲ್ಲಿ ಇರಬೇಕು ಅಂತ ಅನ್ಸುತ್ತೆ ಸರ್. ಫಸ್ಟ್ ನಂಬಿಕೆ, ನಂಬಿಕೆ ನಮ್ಮ ನಮ್ಮ ಮೇಲೆ ನಂಬಿಕೆ ಇರಬೇಕಾಗ್ತದೆ. ನಮ್ಮ ನಂಬಿಕೆನೇ ದೃಢವಾಗಿ ಆ ನಂಬಿಕೆ ಶುರು ಮಾಡಿದ್ರೆ ಸಕಾರಾತ್ಮಕ ಇದ್ರ ಪಾಸಿಟಿವ್ ಥಿಂಕಿಂಗ್ ಮುಖಾಂತರ ನಾವು ಖಂಡಿತವಾಗಿಯೂ ಉತ್ಸವ ಜೀವನ ಅನುಭವಿಸ್ಬೋದು ಅಂತ. ಯಾಕೆಂದ್ರೆ ನಮ್ಮ ಬಳಿಯಲ್ಲಿ ಕೃತಜ್ಞತೆ ಇರಬೇಕಾಗ್ತದೆ ಸರ್. ಅದು ಇಲ್ಲದಿರೋದನ್ನ ನಾವು ಕೊರಗದೆ ಅದ್ರ ಕಡೆಗೆ ಕೊರಗೋದ ಮುಖಾಂತರ ಅದನ್ನ ನಕಾರಾತ್ಮಕ ಇದಕ್ಕೆ ಹೋಗ್ಬಾರ್ದು ಅಂತ ಹೇಳಿ. ಯಾಕೆಂದ್ರೆ ಪ್ರತಿಯೊಂದು ಸಣ್ಣ ವಿಷಯಗಳಿಗೆ, ಪ್ರಕೃತಿ ವಿಷಯಗಳಿಗೆ ಎಂಜಾಯ್ ಮಾಡ್ತಾ ಹೋಗ್ಬೇಕಾಗ್ತದೆ. ಬೆಳಗಿನ ಜಾವದಲ್ಲಿ ನಾವು ಹೋಗಿ ಮುಂಜಾನೆನ ಸೌದ್ರೆ ಅಂದ್ರೆ ಸೂರ್ಯೋದಯದ ಅಕ್ಕಿ ಚಿಲಿಪಿಲಿಗಳ ಇರ್ಬೋದು, ಮಳೆ ಹನಿಗಳ ಸ್ಪರ್ಶಗಳನ್ನ ಆಸ್ವಾದಿಸೋದ್ರ ಮುಖಾಂತರ ನಾವು ಅಲ್ಲಿ ಎಂಜಾಯ್ ಮಾಡ್ತಾ ಹೋಗ್ಬೋದು. ಯಾಕೆಂದ್ರೆ ಅದೇ ರೀತಿಯಾಗಿ ಆತ್ಮೀಯತೆ ನಮ್ಮ ಕುಟುಂಬಗಳಲ್ಲಿರ್ಬೋದು, ಸ್ನೇಹಿತರಲ್ಲಿರ್ಬೋದು, ಹಾಗೆ ವೃತ್ತಿಪರ ಕೆಲಸದಗಳಿರ್ಬೋದು, ನಮ್ಮ ಸ್ನೇಹಿತರ ಜೊತೆಗೆ ನಾವು ಗುಣಮಟ್ಟದ ಒಂದು ಸಮಯವನ್ನು ಕಳೆಯೋದ್ರ ಮುಖಾಂತರ ನಾವು ಅಲ್ಲಿ ಉತ್ಸವದ ರೀತಿಯಲ್ಲಿ ನಾವು ತೋರಿಸ್ಬೋದು ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ವರ್ತಮಾನದ ಕಾಲದಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ಇವತ್ತಿನ ಕ್ಷಣನ ನಾವು ನೋಡ್ಬೇಕಾಗ್ತದೆ. ಭೂತಕಾಲದ ವಿಚಾರಗಳನ್ನ ಅಲ್ಲೇ ನೋಡಿ ವಿಷಾದ ವ್ಯಕ್ತಪಡಿಸೋ ಬದಲು ನಾವು ಖಂಡಿತವಾಗಿಯೂ ಮುಂದಿನ ಇವತ್ತಿನ ಕ್ಷಣದ ವಿಚಾರದಲ್ಲಿ ನಾವು ಯೋಚನೆ ಮಾಡ್ತಾ ಹಾಗೆ ಹೋಗ್ಬೇಕಾಗ್ತದೆ. ಸೇವಾ ಮನೋಭಾವನೆ ಇರಬೇಕಾಗ್ತದೆ. ಯಾಕೆಂದ್ರೆ ಇತರರನ್ನ ನಾವು ನೋಡ್ಬಿಟ್ಟು ಅವ್ರಿಗೆ ನಗು ಮುಖನ ನಾವು ತೋರಿಸ್ಬೇಕಾಗ್ತದೆ. ಅವ್ರನ್ನು ನಗುವ ಮುಖಾಂತರದಲ್ಲಿ ನಾವು ನಮ್ಮ ಮನೋಭಾವನ ತೋರಿಸ್ತಾ ಇದ್ರೆ ಸಮಾಜಕ್ಕೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋದ್ರ ಮುಖಾಂತರ ನಾವು ಎಲ್ಲಾ ವಿಚಾರದಲ್ಲಿ, ಎಲ್ಲಾ ಕ್ಷೇತ್ರಗಳಲ್ಲಿ, ಎಲ್ಲಾ ಜೀವಿಗಳಿಗೂ ನಾವು ಒಂದ್ ರೀತಿ ಗೌರವಿಸ್ಬೇಕಾಗ್ತದೆ. ಪ್ರೀತಿ ಕರುಣೆಯಿಂದ ಗೌರವಿಸ್ತಾ ಹೋದ್ರೆ ನಮ್ಮ ಒಂದು ಉತ್ಸವನೇ ನಾವು ಪ್ರತಿಯೊಂದು ಜೀವನದಲ್ಲಿ ಮಾಡ್ಬೋದು ಅಂತ ಹೇಳ್ತಾ ನಾನು 2 ಮಾತುಗಳು ಧನ್ಯವಾದಗಳು ಸರ್. ಎಸ್, ಈ ನಿಟ್ಟಿನಲ್ಲಿ ಸುದರ್ಶನ್ ಏನು ಹೇಳ್ತಾರೆ? ಸುದರ್ಶನ್, ನಿಮ್ಮ ಅನಿಸಿಕೆ ತಿಳಿಸಿ. ಸರ, ನಮ್ಮ ಜೀವನದಲ್ಲಿ ಉತ್ಸಾಹ ಬಹಳ ಮುಖ್ಯ. ಉತ್ಸಾಹ ಹೇಗೆ ಅಂದ್ರೆ ನಾವು ಮಾಡುವಂತಹ ಎಲ್ಲ ಪ್ರತಿ ಕೆಲಸಗಳಾಗಿರ್ಬಹುದು, ಪ್ರತಿಯೊಂದು ವಿಷಯಗಳಲ್ಲಾಗಿರ್ಬಹುದು, ಎಲ್ಲದರಲ್ಲೂ ಉತ್ಸಾಹ ಇದ್ರೆ ನಾವು ಅದನ್ನ ಕಲೀಲಿಕ್ಕಾಗಿರ್ಬಹುದು, ಅದನ್ನ ತಿಳ್ಕೊಳ್ಳಿಕ್ಕಾಗಿರ್ಬಹುದು, ಆ ಮಾ ಅಥವಾ ಕೆಲಸ ಮಾಡ್ಲಿಕ್ಕಾಗಿರ್ಬಹುದು. ಪ್ರತಿಯೊಂದಕ್ಕೂ ಕೂಡ ಒಂದು ರೀತಿಯ ಹುಮ್ಮಸ್ ಇರುತ್ತೆ, ಒಂದು ರೀತಿಯ ಶಕ್ತಿ ಇರುತ್ತೆ. ಆ ಶಕ್ತಿಯಿಂದ ನಾವು ಅದರಿಂದ ಬಹಳಷ್ಟು ಇನ್ಪುಟ್ ಗಳನ್ನ ತಗೊಳ್ತಾ ಹೋಗ್ಬೋದು, ಬಹಳಷ್ಟು ಸಾಧನೆ ಮಾಡ್ಲಿಕ್ಕೆ
ಮಾಡೋದಕ್ಕೂ ಕೂಡ ಉಪಯೋಗ ಆಗತ್ತೆ. ಈ ಲೆಕ್ಕದಲ್ಲಿ ನಾವು ಗಮನಿಸೋದಾದ್ರೆ ನಿಮ್ಮ ಬುಕ್ಕು ಅನುಕ್ಷಣ ಅನುಭವಿಸಿ ಬಹಳಷ್ಟು ಉಪಯೋಗ ಆಗತ್ತೆ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ ಸರ್. ಯಾಕೆ ಅಂದ್ರೆ ಅನುಕ್ಷಣ ಅನುಭವಿಸಿ ಅಂತ ಹೇಳ್ಬಿಟ್ಟು ಅದ್ರಲ್ಲೇ ಇದೆ. ಅನುಕ್ಷಣ ಅನುಭವಿಸ್ಬೇಕು ಅಂದ್ರೆ ನಮಗೆ ಮೊದಲು ಬೇಕಾಗಿರೋದು ಉತ್ಸಾಹ. ಆ ಉತ್ಸಾಹದಿಂದ ನಾವು ಅನುಕ್ಷಣ ಅನುಭವಿಸ್ತಾ ಹೋಗ್ತಾ ಇದ್ರೆ ಉತ್ಸವ ಆಗೋದು ಗ್ಯಾರಂಟಿ. ನಮ್ಮ ಜೀವನನ ಉತ್ಸವ ಮಾಡೋದು ಖಂಡಿತ. ಉತ್ಸವ ಮಾಡ್ಕೊಳ್ಬಹುದು ನಾವೇನೆ. ಅದು ನಮ್ ಕೈಯಲ್ಲಿದೆ. ನಮಗೆ ಎಷ್ಟು ಉತ್ಸಾಹ ಇರುತ್ತೆ ಅಷ್ಟು ನಾವು ನಮ್ಮ ಜೀವನವನ್ನ ಉತ್ಸವ ಮಾಡ್ಕೊಳ್ಬಹುದು ಸರ್. ಎಸ್, ತುಂಬಾ ಚೆನ್ನಾಗಿ ಧನ್ಯವಾದಗಳು ಹೇಳಿದ್ರಿ. ಸರ್. ಆನಂದ್ ಏನ್ ಹೇಳ್ತಾರೆ? ನಮ್ಮ ಮೈಸೂರು ಆನಂದ್. ಸರ್ ಅದು ಇದು ಹ್ಮ್ ಮುಂದುವರಿಸಿ. ಜೀವನೋತ್ಸವ ಅಂದ್ರೆ ಸರ್ ಮೊದಲನೇದಾಗಿ ಜೀವನದಲ್ಲಿ ಉತ್ಸಾಹ ಬರ್ಬೇಕು ಅಂತಂದ್ರೆ ಸರ್ ನಿಮ್ಮ ಅನುಕ್ಷಣ ಅನುಭವಿಸಿ ಪುಸ್ತಕ ಓದ್ಬೇಕು ಸರ್ ಮೊದಲನೇದಾಗಿ. ಆನಂತರ ಅವರು ಆ ಪುಸ್ತಕ ಓದಿ ಇದು ಪ್ರತಿದಿನ ಅಳವಡಿಸ್ಕೊತಾ ಹೋಗ್ಬೇಕು ಸರ್. ಅದನ್ನ ಓಕೆ. ಉತ್ಸವನ್ನಾಗಿ ಇದ್ ಮಾಡ್ಕೊಂಡು ಹೋಗ್ಬೇಕು ಸರ್. ಪ್ರತಿಯೊಂದನ್ನ ಅಲ್ಲಿ ಏನೇನೈತೆ ಏನೈತೆ ಯಾವ ಈಗ ವಿಷಯ ಐತೆ ನೀವ್ ಪ್ರತಿಯೊಂದು ಹೆಂಗ್ ಕಂಡುಕೋತಾ ಇದ್ದೀರಿ? ಸರ್. ಈಗ ನಮ್ಮ ಪುಸ್ತಕ ಹೋದ್ಮೇಲೆ ಪ್ರತಿದಿನ ಒಂಥರ ಉತ್ಸಾಹ ಅನ್ನೋ ರೀತಿ ಬಿಂಬಿಸ್ತಾ ಇದೆ ಸರ್ ನಮ್ಗೆ. ಪ್ರತಿಯೊಂದು ಯಾವುದೇ ವಿಷಯದಲ್ಲಿ ಪ್ರತಿಯೊಬ್ಬರದ್ದು ಒಬ್ಬರು ಕಲಿಯೋದಿದ್ದೇ ಇದ್ದೇ ಇರ್ತದೆ. ಗುಡ್. ನಿಮ್ಮ ಹೆಸರಲ್ಲಿ ಆನಂದ ಇದೆ. Yes, ಆನಂದವನ್ನ sir. ನಾವೆಲ್ಲ ಕಂಡುಕೋಬೇಕು. ಇನ್ನು Yes, sir. ಪಾಂಡುರಂಗ ಕೇಳೋಣ ಬನ್ನಿ. ಜೈ ಜೈ ಪಾಂಡುರಂಗ ಅನ್ಕೊಂಡ. ಎಸ್, ಪಾಂಡುರಂಗ್. ಜೀವನೋತ್ಸವದಿಂದ ಜೀವನೋತ್ಸವದ ಕಡೆಗೆ ಸಾಗೋದು ಈ ಚರ್ಚಾ ವಿಷಯ ಸರ್. ಅಂದ್ರೆ ಉಸಿರಾಡುವುದೇ ಜೀವನವೇ ಅಥವಾ ಉತ್ಸಾಹದ ಬದುಕುವುದೇ ಜೀವನವೇ ಮೊದಲು ಅರ್ಥ ಮಾಡ್ಕೋಬೇಕು ಸರ್. ಉಸಿರು ಎಲ್ಲರಲ್ಲೂ ಇರುತ್ತದೆ, ಆದ್ರೆ ಉತ್ಸಾಹ ಎಲ್ಲರಲ್ಲೂ ಇರುವುದಿಲ್ಲ. ಬದುಕು ಎಲ್ಲರಿಗೂ ಸಿಗ್ತದೆ ಸರ್, ಆದ್ರೆ ಬದುಕನ್ನು ಉತ್ಸವವಾಗಿಸಿಕೊಳ್ಳುವ ಭಾಗ್ಯವನ್ನು ಕೆಲವರೇ ನಿರ್ಮಿಸಿಕೊಳ್ತಾರೆ. ಅದೇ ರೀತಿ ನಮ್ಮ ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ. ಈ ಒಂದು ವಾಕ್ಯದೊಳಗ ಜೀವನೋತ್ಸವ ಇದೆ ಮತ್ತು ಉತ್ಸವವೂ ಇದೆ, ಜೀವನೋತ್ಸವವೂ ಇದೆ. ಅದಕ್ಕೆ ಸ್ನೇಹಿತರೆ ನಾ ಹೇಳ್ತೇನೆ ಸರ್, ಒಂದು ದೀಪ ಇನ್ನೊಂದು ದೀಪವನ್ನು ಬೆಳಗಿಸಿದರೆ ತನ್ನ ಬೆಳಕನ್ನು ಕಡಿಮೆ ಮಾಡೋದಿಲ್ಲ. ಅದೇ ರೀತಿ ನಮ್ಮ ಉತ್ಸಾಹ ಇನ್ನೊಬ್ಬರ ಜೀವನವನ್ನು ಬೆಳಗಿಸಿದಾಗ ಅದು ವೈಯಕ್ತಿಕ ಯಶಸ್ವಿ ಆಗುದಿಲ್ಲ, ಅದು ಸಮಾಜದ ಒಂದು ಉತ್ಸವ ಆಗ್ತದೆ ಸರ್. ವೆರಿ ನಮ್ಮ ಗುಡ್, ದೇಶ ವೆರಿ ಗುಡ್. ಪದವೀದಾರರ ಸಾಕಾಗುದಿಲ್ಲ, ಕರ್ತವ್ಯನಿಷ್ಠ ಅಧಿಕಾರಿಗಳು ಬೇಕು, ಆಮೇಲೆ ಸಂವೇದನಶೀಲವಾದಂತ ನಾಯಕರು ಬೇಕು, ಮೌಲ್ಯಯುತವಾದಂತ ನಾಗರಿಕರು ಬೇಕು. ಯಾಕಂದ್ರೆ ಕಟ್ಟಡಗಳನ್ನು ನಿರ್ಮಿಸೋದು ಇಂಜಿನಿಯರ್ ಕಟ್ಟಬಹುದು ಸರ್, ಆದ ರಾಷ್ಟ್ರವನ್ನು ಕಟ್ಟುವುದು ಮೌಲ್ಯಗಳು ಮತ್ತು ಮಾನವೀಯತೆ. ಅದೇ ರೀತಿ ಅಧಿಕಾರಿಗಳು ಕೇವಲ ಆಡಳಿತಗಾರ ಆಗಿರಂಗಿಲ್ಲ, ಅವರು ಸಾವಿರಾರು ಜನರ ಬದುಕಿನಲ್ಲಿ ಒಂದು ಆಶಾಕಿರಣ ಹಚ್ಚುವಂತ ಒಂದು ಹೊಣೆಗಾರಿಕೆ ಹೊತ್ತಿರುವಂತ ಆಗಿರ್ತಾರೆ. ಒಬ್ಬ ಅಧಿಕಾರಿ ಸರ್ ಬಹಳ ಒಂದು ನ್ಯಾಯಯುತ ನಿರ್ಧಾರ ಒಂದು ಬಡ ಕುಟುಂಬದ ಬದುಕನ್ನು ಬದಲಾಯಿಸಬಹುದು ಸರ್, ಒಂದು ಮಗುವಿನ ಭವಿಷ್ಯವನ್ನು ರೂಪಿಸಬಹುದು, ಒಂದು ಗ್ರಾಮದ ಅಭಿವೃದ್ಧಿಗೆ ಹೊಸ ಅಧ್ಯಾಯ ಬರಿಬಹುದು ಸರ್. ಆದ ಕಾರಣ ಹುದ್ದೆ ಅಧಿಕಾರ ಕೊಡ್ತಿದೆ, ಆದರೆ ಉತ್ಸಾಹ ಸೇವೆಗೆ ಜೀವ ತುಂಬುತ್ತದೆ. ಅದೇ ರೀತಿ ಸ್ನೇಹಿತರೆ, ಅದೇ ರೀತಿ ನಾ ಹೇಳ್ತೇನೆ ಸರ್, ಜೀವನ ಎಂದರೆ ದಿನಗಳನ್ನು ಕಟ್ಟುವುದಲ್ಲ, ದಿನಗಳಿಗೆ ಅರ್ಥ ನೀಡುವುದು, ಹುದ್ದೆ ಪಡೆಯುವುದಲ್ಲ, ಹೃದಯಗಳನ್ನು ಗೆಲ್ಲುವುದು, ಆಮೇಲೆ ಸಂಪತ್ತು ಸಂಪಾದಿಸುವುದಲ್ಲ, ಸಂಸ್ಕಾರಗಳನ್ನು ಉಳಿಸುವುದು, ಇದೇ ಜೀವನೋತ್ಸವ. ನಮ್ಮ ಜೀವನ ಕೇವಲ ನಮ್ಮಷ್ಟಕ್ಕೆ ಸೀಮಿತವಾಗಿರಬೇಕೇ? ನಮ್ಮ ಬದುಕು ಸಮಾಜಕ್ಕೆ ಬೆಳಕಾಗಿರ್ಬೇಕು? ಇಲ್ಲ ಸರ್. ಅದಕ್ಕೆ ನಾ ಹೇಳೋದು, ಜೀವನವನ್ನು ನಾವು ಭಾರವಾಗಿ ಅಲ್ಲ ಹಬ್ಬವಾಗಿ ಬದುಕೋಣ, ಕರ್ತವ್ಯವನ್ನು ಕೆಲಸವಾಗಿ ಅಲ್ಲ ಸೇವೆಯಾಗಿ ಮಾಡೋಣ. ಜೀವನೋತ್ಸವದ ಕಡೆಗೆ ಎಲ್ಲರೂ ಸೇರಿ ನಮ್ಮ ಜೀವನದ ಪಯಣ ಸಾಗೋಣ ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡಕ್ ನಾ ಇಷ್ಟಪಡ್ತೇನೆ ಸರ್. ನನಗೆ 4 ಮಾತುಗಳನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ವೆರಿ ಗುಡ್. ಎಲ್ಲರೂ ಚೆನ್ನಾಗಿ ಮಾತನಾಡಿದ್ರು. ಅದರಲ್ಲಿ ಪಾಂಡುರಂಗ ಅವರು ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಬಂದು ಮಾತಾಡಿರೋದು ಇವತ್ತು ನಮಗೆ ಗೊತ್ತಾಗ್ತಾ ಇದೆ, ಗಮನಕ್ಕೆ ಬರ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಪಾಂಡುರಂಗ, ವೆರಿ ಗುಡ್. ಎಲ್ಲರೂ ಚಪ್ಪಾಳೆ ಹೊಡೀರಿ. ಸೊ ವಿಡಿಯೋನಲ್ಲೇ ಚಪ್ಪಾಳೆ ಹೊಡೀರಿ, ಅದನ್ನು ನಾವು ದಾಖಲೆ ಮಾಡೋಣ. ಇನ್ನೊಂದ್ಸರಿ ಹೊಡೀರಿ ವಿಡಿಯೋನಲ್ಲಿಗೆ, ಕಮಾನ್. ಗುಡ್ ಗುಡ್. ಸೊ ಎಲ್ಲರೂ ಚೆನ್ನಾಗಿ ಮಾತನಾಡಿದ್ರಿ. ಸ್ನೇಹಿತರೆ, ನಾವು ಅಷ್ಟೇ ಇರೋದರಲ್ಲಿ ಒಂದು ಸ್ವಲ್ಪ ಆರ್ಡಿನರಿಗೂ ಎಕ್ಸ್ಟ್ರಾಡಿನರಿಗೂ ಏನು ಡಿಫ್ರೆನ್ಸ್ ಅಂದರೆ ದಟ್ ಎಕ್ಸ್ಟ್ರಾ. ವಾಟ್ ಈಸ್ ದಟ್ ಎಕ್ಸ್ಟ್ರಾ ವಿ ಆರ್ ಆ್ಯಡಿಂಗ್ ಇನ್ ಅವರ್ ಲೈಫ್? ಓಕೆ, ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರಿಪ್ರೇಷನ್ ಮಾಡ್ಕೊಂಬಂದರು ಪಾಂಡುರಂಗ. ಬೇರೆಯವ್ರಿಗಿನ್ನ ಕಂಟೆಂಟ್ ಏನೋ ಒಂದು ಸ್ವಲ್ಪ ಚೆನ್ನಾಗಿರೋಂಗೆ ಅನ್ನಿಸ್ತು, ಕೊನೆಯಲ್ಲಿ ಮಾತಾಡಿದ್ರು ಇನ್ಫಾರ್ಮೇಷನ್ ಸಿಕ್ತು. ಅಷ್ಟೇ ಸ್ನೇಹಿತರೆ, ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರಿಪೇರ್ ಆಗಿ, ಎಕ್ಸ್ಟ್ರಾ ವರ್ಕ್ ಮಾಡಿ, ಎಕ್ಸ್ಟ್ರಾ ಎಂತೂಸಿಯಾಸಮ್, ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರಿ. ಯು ವಿಲ್ ಸಿ ಎ ಚೇಂಜ್ ಇನ್ ಯುವರ್ ಲೈಫ್. ಯು ವಿಲ್ ಸಿ ಎ ಸಿ ಆಫ್ ಚೇಂಜ್ ಇನ್ ಯುವರ್ ಲೈಫ್. ಏನಂತೀರಿ? ಕಾಮೆಂಟ್ ಮಾಡಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, 4 ಜನಕ್ಕೆ ಫಾರ್ವರ್ಡ್ ಮಾಡಿ, ಪುಣ್ಯ ಕಟ್ಕೊಳ್ಳಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಬಾಯ್ ಬಾಯ್.